Okay, dear students, in today's class, I'm going to explain GAV from the given information. See here once again the problem. Find GAV from the following. GAV annual municipal value 4,80,000, fair rent 4,45,000, standard rent 4,80,000, and annual rent received. See once again, annual rent received, not actual rent. Annual rent is given, ಅಂದರೆ ಇಡೀ ಒಂದು ವರ್ಷದ ರೆಂಟ್ ಕೊಟ್ಟಿದ್ದಾನೆ. ನಾವು ವೆಕೆಂಟ್ ಪೀರಿಯಡ್ ಇದ್ದರೆ ಕ್ಯಾಲ್ಕುಲೇಷನ್ ಮಾಡಬೇಕಾಗ್ತದೆ. ನೋಡ ಏನಿದೆ ಅಂತ. ದರ್ ಇಸ್ ವೆಕೆನ್ಸಿ ಫಾರ್ 3 months. ನೋಡಿ 3 months ವೆಕೆನ್ಸಿ ಇದೆ ಅಂತೆ. 3 ತಿಂಗಳು, 12 ತಿಂಗಳಲ್ಲಿ 3 ತಿಂಗಳು ಮನೆ ಏನಾಗಿತ್ತು, ಖಾಲಿ ಇತ್ತು, ವೆಕೆಂಟ್ ಇತ್ತು. ಹಾಗಿದ್ರೆ 7 months 9 months ಏನಾಗಿತ್ತು, ರೆಂಟಿಗೆ ಹೌಸನ್ನು ಕೊಟ್ಟಿದ್ದ. ರಿಮೈನಿಂಗ್ 3 months ವೆಕೆಂಟ್ ಆಗಿತ್ತು. ಸೊ ಹೇಗೆ ಸೊಲ್ಯೂಷನ್ ಮಾಡುವಂಥದ್ದು? ಕ್ಯಾಲ್ಕುಲೇಷನ್ ಆಫ್ GAV ಅಂತ ಕೇಳಿದ್ದಾನೆ, ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂ ಅಂತ ಕೇಳಿದ್ದಾನೆ. ಏನು ಮಾಡ್ತೇವೆ, ಮುನ್ಸಿಪಾಲ್ ವ್ಯಾಲ್ಯೂವನ್ನು ಫ್ಯಾರೆಂಟ್ ಇದೆ, ಫ್ಯಾರೆಂಟ್ ಕೊಟ್ಟಿದ್ದಾನೆ ಅಂತ ನೋಡ್ಕೊಳ್ಬೇಕು, ಕೊಟ್ಟಿದೆ, ಫ್ಯಾರೆಂಟ್ ಜೊತೆಗೆ ಕಂಪೇರ್ ಮಾಡಬೇಕು. ಮುನ್ಸಿಪಾಲ್ ವ್ಯಾಲ್ಯೂ 4,80,000 ಇದೆ, ಫ್ಯಾರೆಂಟ್ 4,45,000 ಇದೆ, ವಿಚ್ ಎವರ್ ಈಸ್ ಹೈಯರ್. ಅದರಲ್ಲಿ ಹೈಯರ್ ಯಾವುದಿದೆ, ಮುನ್ಸಿಪಾಲ್ ವ್ಯಾಲ್ಯೂ ಹೈಯರ್ ಇದೆ, 4,80,000 ಹೈಯರ್. ಓಕೆ, ನೆಕ್ಸ್ಟ್ ಕಂಪೇರ್ ವಿತ್ ದ ಸ್ಟ್ಯಾಂಡರ್ಡ್ ರೆಂಟ್. ಸ್ಟ್ಯಾಂಡರ್ಡ್ ರೆಂಟ್ ಜೊತೆಗೆ ನಾವು ಕಂಪೇರ್ ಮಾಡಬೇಕು. ಹೌ ಮಚ್ ಸ್ಟ್ಯಾಂಡರ್ಡ್ ರೆಂಟ್? 4,80,000. 4,80,000 ಇದೆ. ಲೋವರ್ ಯಾವುದಿದೆ, ಲೋವರ್ 4,80,000 ಇದೆ, ಅದೇ ಎಕ್ಸ್ಪೆಕ್ಟೆಡ್ ರೆಂಟ್ ಆಗಿರ್ತದೆ. ಲೋವರ್ ರೆಂಟೇ, ಅದನ್ನು ನಾವು ಎಕ್ಸ್ಪೆಕ್ಟೆಡ್ ರೆಂಟ್ ಅಂತ ಕೂಡ ಹೇಳ್ತೇವೆ, ಗಮನಿಸಿಕೊಳ್ಳಿ. ಆ್ಯಕ್ಚುಯಲ್ ರೆಂಟ್ ರಿಸೀವ್ಡ್, ಗಮನಿಸಿಕೊಳ್ಳಿ, ಅಲ್ಲಿ ಆ್ಯನ್ಯುವಲ್ ರೆಂಟ್ ರಿಸೀವ್ಡ್ ಕೊಟ್ಟದ್ದು, ನಾವೀಗ ಆ್ಯಕ್ಚುಯಲ್ ರೆಂಟ್ ರಿಸೀವ್ಡ್ ತಗೊಳ್ಬೇಕು. ಯಾಕೆಂದರೆ 3 months ವೆಕೆಂಟ್ ಇತ್ತು, ಹಾಗಿದ್ರೆ ಅದನ್ನು ಡಿಡಕ್ಟ್ ಮಾಡಬೇಕಲ್ಲ 3 monthsನ್ನು. ರಿಮೈನಿಂಗ್ ನಾವು ಕ್ಯಾಲ್ಕುಲೇಷನ್ ತೋರಿಸಬೇಕು. ಹಾಗಿದ್ರೆ ಯಾವ ರೀತಿ ಕ್ಯಾಲ್ಕುಲೇಷನ್ ತಗೊಳ್ಳುವಂಥದ್ದು ಅಂತ ಹೇಳಿದರೆ, ಅಲ್ಲಿ ನೋಡಿ, ದ್ಯಾರ್ ಈಸ್ ಎ ವೆಕೆನ್ಸಿ ಲಾಸ್ ಆ್ಯಂಡ್ ದ ಎಕ್ಸ್ಪೆಕ್ಟೆಡ್ ರೆಂಟ್ ಈಸ್ GAV ಆ್ಯಸ್ ಪರ್ ಸ್ಟೆಪ್ 3. ಅಂದರೆ ಇಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ವೆಕೆಂಟ್ ಲಾಸ್ ಇದ್ದ ಕಾರಣ ಎಕ್ಸ್ಪೆಕ್ಟೆಡ್ ರೆಂಟ್ ಈಸ್ GAV ಆ್ಯಸ್ ಪರ್ ಸ್ಟೆಪ್ 3. ಥರ್ಡ್ ಸ್ಟೆಪ್ಪಲ್ಲಿ ಅದೇನಾಗಿರ್ತದೆ, ಎಕ್ಸ್ಪೆಕ್ಟೆಡ್ ರೆಂಟೇ ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂ ಆಗಿರ್ತದೆ. ಈಗ ಎಕ್ಸ್ಪೆಕ್ಟೆಡ್ ರೆಂಟ್ ಎಷ್ಟಿದೆ, 4,80,000 ಇದೆ. ಅದನ್ನು ನಾವು ಏನು ಮಾಡಬೇಕು, ವೆಕೆನ್ಸಿ ಲಾಸನ್ನು ಡಿಡಕ್ಟ್ ಮಾಡಬೇಕು. ವೆಕೆನ್ಸಿ ಲಾಸ್ ಎಷ್ಟಿದೆ, 1,53,000 ಇದೆ. ಸೊ 1,53,000 ಮೈನಸ್ ಮಾಡಿದಾಗ ನಮಗೆ ಏನು ಸಿಗ್ತದೆ, ಅಲ್ಲಿ 3,27,000 ಬರ್ತದೆ. ಅಲ್ಲಿ 1,53,000 ಮೈನಸ್ ಮಾಡಬೇಕು. ವೆಕೆನ್ಸಿ ಲಾಸ್ ಅಂದರೆ 3 monthsಲ್ಲಿ ಎಷ್ಟಾಗ್ತದೆ ನೋಡ್ಕೊಳ್ಬೇಕು, 3 monthsಲ್ಲಿ. ಆಗ ನಾವು ಅದನ್ನು ಏನು ಮಾಡಬೇಕು, 3 months ಕ್ಯಾಲ್ಕುಲೇಷನ್ ಮಾಡಬೇಕು. ಹೇಗೆ ಕ್ಯಾಲ್ಕುಲೇಷನ್ ಮಾಡುವಂಥದ್ದು ನೋಡಿ, ಕೆಳಗೆ ಕೊಟ್ಟಿದೆ. 6,12,000 ಇದೆ ಆ್ಯನ್ಯುವಲ್ ರೆಂಟ್. ಅದನ್ನು 12ರಿಂದ ಭಾಗಿಸಿ. 12ರಿಂದ ಭಾಗಿಸಿದಾಗ ಅಂದರೆ 12 ತಿಂಗಳು, 6,12,000 ರೆಂಟ್ ಅಂತ ಹೇಳಿದರೆ, ಆ್ಯನ್ಯುವಲ್ ರೆಂಟ್ ಅಂತ ಹೇಳಿದರೆ ಅದು 12 ತಿಂಗಳಿದ್ದು. ಹಾಗಿದ್ರೆ ಒಂದು ತಿಂಗಳಿಗೆ ಎಷ್ಟು ಅಂತ ಮಾಡಬೇಕಿದ್ರೆ ನಾವು ಡಿವೈಡೆಡ್ ಬೈ 12 ಮಾಡಬೇಕು. ಆಗ 1 monthಗೆ ಎಷ್ಟಾಯಿತು, 51,000 ಆಯಿತು. ಕೆಳಗೆ ನೋಡಿ, 3 months ವೆಕೆನ್ಸಿ ರೆಂಟ್ ಈಸ್ 51,000 1 monthಗೆ. ಆದರೆ 3 ತಿಂಗಳಿಗೆ ಎಷ್ಟಾಗ್ತದೆ, 1,53,000 ಆಯಿತು. ಹಾಗಿದ್ರೆ 3 ತಿಂಗಳಿಗೆ, ಹಾಗಾಗಿ 1,53,000 ನಾವು ಡಿಡಕ್ಟ್ ಮಾಡಬೇಕು. ಅಲ್ಲಿ ಎಕ್ಸ್ಪೆಕ್ಟೆಡ್ ರೆಂಟ್ ಎಷ್ಟಿದೆ, 4,80,000 ಇದೆ. 4,80,000 ಎಕ್ಸ್ಪೆಕ್ಟೆಡ್ ರೆಂಟಿಂದ ವೆಕೆನ್ಸಿ ಲಾಸನ್ನು ಮೈನಸ್ ಮಾಡಬೇಕು. ಆಗ 3,27,000 ಬಂತು. ಆ್ಯಕ್ಚುಯಲ್ ರೆಂಟ್ ಎಷ್ಟು ಹಾಗಿದ್ರೆ ಅಂದರೆ
ಆ್ಯಕ್ಚುಯಲ್ ರೆಂಟ್ ಎಷ್ಟು ಅಂತ ತಿಳ್ಕೊಳ್ಬೇಕಿದ್ರೆ 6,12,000 1 ಇಯರಿನ ರೆಂಟಿಂದ ವೆಕೆಂಟ್ ಪೀರಿಯಡ್ ರೆಂಟನ್ನು ಏನು ಮಾಡಬೇಕು, ಮೈನಸ್ ಮಾಡಬೇಕು. ಆ 3 ತಿಂಗಳ ರೆಂಟನ್ನು ಮೈನಸ್ ಮಾಡಿದರೆ ರಿಮೈನಿಂಗ್ ಮಂತ್ಸ್ ಇದ್ದು ನಮಗೆ ಎಷ್ಟು ರೆಂಟ್ ಅಂತ ಸಿಗ್ತದೆ. ಅಲ್ಲಿ ಕೆಳಗೆ ಲಾಸ್ಟಿಗೆ ಕೊಟ್ಟಿದ್ದೀನಿ -1,53,000 = 4,59,000. ಹಾಗಿದ್ರೆ ಆ್ಯಕ್ಚುಯಲ್ ರೆಂಟ್ ರಿಸೀವ್ಡ್ 4,59,000 ಆಯಿತು. ಈಗ ಇದನ್ನು ನಾವು ಏನು ಮಾಡಬೇಕು, ಈಗ ಕಂಪೇರ್ ಮಾಡಬೇಕು. ವಿಚ್ ಎವರ್ ಈಸ್ ದ ಹೈಯರ್, ಇದರಲ್ಲಿ ಯಾವುದು ಹೈಯರ್ ಇದೆ, 4,59,000 ಹೈಯರ್. ಸೊ ಇಟ್ ವಿಲ್ ಬಿಕಮ್ GAV 4,59,000. ಅಂಡರ್ಸ್ಟುಡ್? ಗೊತ್ತಾಗಿಲ್ಲ ಅಂತ ಆಗಿದ್ದರೆ ಇನ್ನೊಮ್ಮೆ ಕೇಳಿ, ಹೇಳ್ತೇನೆ, ಎಕ್ಸ್ಪ್ಲನೇಷನ್ ಮಾಡ್ತೇನೆ. ಡೌಟ್ ಇದ್ದರೆ ಕೇಳಿ, ಕ್ಲಿಯರ್ ಆಗಿಲ್ಲ, ಯಾವ ಪಾಯಿಂಟ್ ಗೊತ್ತಾಗಿಲ್ಲ ಅಂತಾಗಿದ್ದರೆ ಕೇಳಿ. ನೆಕ್ಸ್ಟ್ ನಾನು ಹೋಗುವಂಥದ್ದು ಕಂಪ್ಯೂಟೇಷನ್ ಆಫ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ. ಹೌಸ್ ಪ್ರಾಪರ್ಟಿಯಿಂದ ಬಂದಿರುವಂತಹ ಇನ್ಕಮನ್ನು ಹೇಗೆ ನಾವು ಕ್ಯಾಲ್ಕುಲೇಷನ್ ಮಾಡುವಂಥದ್ದು ಫಾರ್ಮೆಟ್ ಇದೆ, ಅಲ್ಲಿ ಗಮನಿಸಿಕೊಳ್ಳಿ. ವೆರಿ ವೆರಿ ಇಂಪಾರ್ಟೆಂಟ್, ಇದು ಕೇಳುವಂಥ ಕ್ವಶನ್ ಇದು. ಫಸ್ಟ್ ಒಂದು ಫಾರ್ಮೆಟಲ್ಲಿ ನೋಡಿ, GAV ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂ ಆಫ್ ದಿ ಪ್ರಾಪರ್ಟಿ. ಈಗ GAV ನಾವು ಇಲ್ಲಿ ಕ್ಯಾಲ್ಕುಲೇಷನ್ ಮಾಡಿದ್ದೇವಲ್ಲ, ಇದೇ ವ್ಯಾಲ್ಯೂನ ಡೈರೆಕ್ಟಾಗಿ ತಗೊಳ್ಳೋದು. ಅಂದರೆ ನಾವು ಇದನ್ನು ಕ್ಯಾಲ್ಕುಲೇಷನ್ ಮಾಡಿ ಅಲ್ಲಿ ಡೈರೆಕ್ಟಾಗಿ ಬರೆಯುವ. ಅಂದರೆ ಕೆಳಗೆ ಒಂದು ನೋಟ್ ಕೊಟ್ಟು GAV ಕ್ಯಾಲ್ಕುಲೇಷನ್ ಆಫ್ GAV ಅಂತ ಬರೆದು ನಾವು GAV ಫೈಂಡ್ ಔಟ್ ಮಾಡಿ ಆಮೇಲೆ ಡೈರೆಕ್ಟಾಗಿ ಅಮೌಂಟನ್ನು ಹಾಕುವಂಥದ್ದು. ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂ ಆಫ್ ದಿ ಪ್ರಾಪರ್ಟಿ. ನೆಕ್ಸ್ಟ್ ಲೆಸ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 23ಯಲ್ಲಿ ಡಿಡಕ್ಷನ್ಗಳಿದೆ. ಯಾವುದೆಲ್ಲ? ಮುನ್ಸಿಪಲ್ ಟ್ಯಾಕ್ಸ್ ಕೊಟ್ಟಿದ್ದರೆ, ಯಾರು ಕೊಟ್ಟಿದ್ದರೆ ಅಲ್ಲಿ ಬ್ರ್ಯಾಕೆಟಲ್ಲಿ ಇದೆ ನೋಡಿ, ಪೇಯ್ಡ್ ಬೈ ದಿ ಓನರ್. ಗಮನಿಸಿಕೊಳ್ಳಿ, ಪೇಯ್ಡ್ ಬೈ ದಿ ಓನರ್. ಮುನ್ಸಿಪಲ್ ಟ್ಯಾಕ್ಸನ್ನು ಓನರ್ ಕೊಟ್ಟಿದ್ದರೆ ಮಾತ್ರ ಡಿಡಕ್ಷನ್ ಇದೆ. ಇನ್ ಕೇಸ್ ಟೆನೆಂಟ್ ಕೊಟ್ಟರೆ ಇಲ್ಲಿ ಡಿಡಕ್ಷನ್ ಬರುವುದಿಲ್ಲ. ಬೇರೆ ಯಾರಾದರೂ ಮುನ್ಸಿಪಲ್ ಟ್ಯಾಕ್ಸನ್ನು ಕೊಟ್ಟಿದ್ದರೆ ಡಿಡಕ್ಷನ್ ಬರುವುದಿಲ್ಲ, ಓನರೇ ಕೊಡಬೇಕು. ಮುನ್ಸಿಪಲ್ ಟ್ಯಾಕ್ಸನ್ನು ಓನರೇ ಪೇಯ್ಡ್ ಮಾಡಿರಬೇಕು. ಹಾಗಿದ್ದರೆ ಮಾತ್ರ. ಡ್ಯೂ ಕೂಡ ಬರುವುದಿಲ್ಲ, ಪೇಯ್ಡ್ ಇದ್ದರೆ ಮಾತ್ರ. ಪೇಯ್ಡ್ ಬೈ ದಿ ಓನರ್ ಕೊಟ್ಟಿದ್ದರೆ ಮಾತ್ರ ಡಿಡಕ್ಷನ್ ಬರ್ತದೆ. ನೆಕ್ಸ್ಟ್ ಏನಾಗ್ತದೆ ಅಂತ ಹೇಳಿದರೆ ನೆಟ್ ಆ್ಯನ್ಯುವಲ್ ವ್ಯಾಲ್ಯೂ ಆಫ್ ದಿ ಪ್ರಾಪರ್ಟಿ. ಆ ಮುನ್ಸಿಪಲ್ ಟ್ಯಾಕ್ಸನ್ನು ಡಿಡಕ್ಟ್ ಮಾಡಿದಾಗ ನಮಗೆ ನೆಟ್ ಆ್ಯನ್ಯುವಲ್ ವ್ಯಾಲ್ಯೂ ಸಿಗ್ತದೆ. ನೆಕ್ಸ್ಟ್ ಲೆಸ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 24ಅಲ್ಲಿ ಏನು ಸಿಗ್ತದೆ ಅಂತ ಹೇಳಿದರೆ ಡಿಡಕ್ಷನಲ್ಲಿ ಫಸ್ಟ್ ಒನ್ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಎಟ್ 30% ಆಫ್ ನೆಟ್ ಆ್ಯನ್ಯುವಲ್ ವ್ಯಾಲ್ಯೂ. ನೆಟ್ ಆ್ಯನ್ಯುವಲ್ ವ್ಯಾಲ್ಯೂ ಏನಿದೆ ಆ ನೆಟ್ ಆ್ಯನ್ಯುವಲ್ ವ್ಯಾಲ್ಯೂ ಮೇಲೆ ನಾವು ಡಿಡಕ್ಷನ್ ತಗೊಳ್ಬೇಕು. 30% ಡಿಡಕ್ಷನ್ ಆನ್ ದಿ ನೆಟ್ ಆ್ಯನ್ಯುವಲ್ ವ್ಯಾಲ್ಯೂ. Second one is the interest on housing loan. If any loan borrowed from the bank for the construction or renovation or extension of the house, not any other purpose. ಗಮನಿಸಿಕೊಳ್ಬೇಕಾಗಿರುವಂಥ ವಿಷಯ ಏನಂತ ಹೇಳಿದರೆ, ಇಂಟರೆಸ್ಟ್ ಆನ್ ಹೌಸಿಂಗ್ ಲೋನ್ ಅಂದರೆ ಇಟ್ ಈಸ್ ರಿಲೇಟೆಡ್ ಟು ದಿ ಹೌಸ್. ಯಾವುದಾದ್ರೂ ಮನೆಗೆ ನಾವು ಲೋನನ್ನು ತಗೊಂಡಿದ್ರೆ ಅಂತಹ ಸಂದರ್ಭಗಳಲ್ಲಿ ಮಾತ್ರ ಡಿಡಕ್ಷನ್ ಲೋನ್ ಮೇಲಿನ ಇಂಟರೆಸ್ಟ್. ಗಮನಿಸಿಕೊಳ್ಳಿ, ಅಂಡರ್ಸ್ಟ್ಯಾಂಡ್, ಇಂಟರೆಸ್ಟ್ ಓನ್ಲಿ ಇಟ್ ಈಸ್ ಡಿಡಕ್ಟೇಬಲ್ ಅಂಡರ್ ದ ಸೆಕ್ಷನ್ 24. ಸೆಕೆಂಡ್ ಪಾಯಿಂಟ್, ಆಫ್ಟರ್ ದ ಡಿಡಕ್ಷನ್ ಯು ವಿಲ್ ಗೆಟ್ taxable income from house property. This is the format of income from house property. Very clearly understand this point. Okay, deductions from net annual value. See, the following deductions are allowed from the NEAV, net annual value of the let out property. Means rented house. Let out property means it is the rented house. See the point number 1, standard deduction at 30% of NEAV already we cleared, is allowed for expenses. Second point, interest on housing loan. Here one point is there, interest on loan taken for the purpose of purchasing, constructing, renovating and repairing of house property is deductible. ಸೆಕೆಂಡ್ ಪಾಯಿಂಟ್ ಹೇಳಿದೆ ನೋಡಿ, ಇಂಟರೆಸ್ಟ್ ಆನ್ ಹೌಸ್ ಲೋನ್ ಅಂತ ಹೇಳಿದೆ. ಅಂದರೆ ಯಾವಾಗ ಡಿಡಕ್ಷನ್ ಸಿಗ್ತದೆ ಅಂತ ಹೇಳಿದರೆ, ಇಂಟರೆಸ್ಟ್ ಆನ್ ಲೋನ್ ಟೇಕನ್
for the purpose of purchasing of house or constructing of a house or renovating or repairing of house property is deductible, otherwise not deductible. Points to be noted here. Point number 1. Interest on loan for such purpose is allowed as a deduction on accrual basis. It is deduction on accrual basis. ಅಂದರೆ ಇಲ್ಲಿ ಇಂಟರೆಸ್ಟ್ ಆನ್ ಲೋನ್ ಏನಿದೆ, ಲೋನ್ ಮೇಲಿನ ಇಂಟರೆಸ್ಟ್ ಏನಿದೆ ಅಂತಹದ್ದು ಈ ಅಲೌಡ್ ಆ್ಯಸ್ ಡಿಡಕ್ಷನ್ ಆನ್ ಅಕ್ರೂವಲ್ ಬೇಸಿಸ್, ಅಂದರೆ ಗಳಿಕೆಯ ಬೇಸಿಸ್ ಮೇಲೆ ಇರ್ತದೆ ಅಂತ ಹೇಳುವಂಥದ್ದು ಡಿಡಕ್ಷನ್. ಸೆಕೆಂಡ್ ಪಾಯಿಂಟ್, ಇಂಟರೆಸ್ಟ್ ಆನ್ ಅನ್ಪೇಯ್ಡ್ ಇಂಟರೆಸ್ಟ್ ಈಸ್ ನಾಟ್ ಡಿಡಕ್ಟಿಬಲ್. ಇಂಟರೆಸ್ಟ್ ಆನ್ ಅನ್ಪೇಯ್ಡ್ ಇಂಟರೆಸ್ಟ್ ಈಸ್ ನಾಟ್ ಡಿಡಕ್ಟಿಬಲ್. ಈಗ ಇಂಟರೆಸ್ಟ್ ಪೇಮೆಂಟ್ ಮಾಡಿಲ್ಲ, ಅನ್ಪೇಯ್ಡ್ ಕೊಟ್ಟಿಲ್ಲ, ಇಂಟರೆಸ್ಟ್ ಪೇಮೆಂಟ್ ಮಾಡಿಲ್ಲ, ಇದು ಡಿಡಕ್ಟಿಬಲ್ ಬರುವುದಿಲ್ಲ. ಯಾವಾಗ ಇಂಟರೆಸ್ಟ್ ಪೇಯ್ಡ್ ಇರ್ತದ ಅದು ಮಾತ್ರ ಡಿಡಕ್ಟಿಬಲ್ ಆಗುವಂಥದ್ದು. ಇಂಟರೆಸ್ಟ್ ಪೇಯ್ಡ್ ಆರ್ ಅನ್ಪೇಯ್ಡ್ ಇಟ್ ಈಸ್ ನಾಟ್ ಡಿಡಕ್ಟಿಬಲ್. ಇಂಟರೆಸ್ಟ್ ಪೇಯ್ಡ್ ಓನ್ಲಿ ಡಿಡಕ್ಟಿಬಲ್ ಅಂಡರ್ ಸೆಕ್ಷನ್ 24. ನೆಕ್ಸ್ಟ್ ಥರ್ಡ್ ಪಾಯಿಂಟ್, ಇಂಟರೆಸ್ಟ್ ಆನ್ ಫ್ರೆಶ್ ಲೋನ್ ರೈಸ್ಡ್ ಟು repay an existing housing loan is allowed as deduction. ಈಗ ಒಂದು ಫ್ರೆಶ್ ಲೋನ್ ಮಾಡ್ತಾನೆ. ಯಾಕೆ ಮಾಡ್ತಾನೆ ಅಂತ ಹೇಳಿದರೆ, ಈ ಲೋನ್ ರೈಸ್ ಟು ರೀಪೇ ಆ್ಯನ್ ಎಕ್ಸಿಸ್ಟಿಂಗ್ ಹೌಸಿಂಗ್ ಲೋನ್. ಈಗ ಆಲ್ರೆಡಿ ಅವನಿಗೆ ಒಂದು ಮನೆಯ ಲೋನ್ ಇದೆ. ಈಗ ಅದನ್ನು ಕ್ಲಿಯರ್ ಮಾಡಬೇಕು ಅಂತಾಗಿದ್ದರೆ, ಆ ಲೋನನ್ನು ರೀಪೇ ಮಾಡಬೇಕು ಅಂತಾಗಿದ್ದರೆ, ಮತ್ತೆ ರೀಪೇಮೆಂಟ್ ಮಾಡಬೇಕು ಅಂತಾಗಿದ್ದರೆ ಒಂದು ಹೊಸ ಲೋನ್ ಮಾಡ್ತಾನೆ. ಆಗ ಈಸ್ ಅಲೌಡ್ ಆ್ಯಸ್ ಡಿಡಕ್ಷನ್, ಇದು ಡಿಡಕ್ಷನಲ್ಲಿ ಬರ್ತದೆ. ನೆಕ್ಸ್ಟ್ ಒನ್, ಎನಿ ಬ್ರೋಕರೇಜ್ ಆರ್ ಕಮಿಷನ್ ಪೇಯ್ಡ್ ಫಾರ್ ರೈಸಿಂಗ್ ದ ಲೋನ್ ಈಸ್ ನಾಟ್ ಡಿಡಕ್ಟಿಬಲ್. ಇನ್ ಕೇಸ್ ಇಫ್ ಎನಿ ಲೋನ್ ಬಾರೋಡ್ ಫ್ರಮ್ ದಿ ಬ್ಯಾಂಕ್, in this case if he paid brokerage or commission to any other persons or to the middleman, it is not deductible under the section 24. ಅಂದರೆ ಏನು, ಇಲ್ಲಿ ಒಂದು ಯಾವುದೇ ಒಂದು ಕಮಿಷನ್ ಅಥವಾ ಬ್ರೋಕರೇಜ್ ಕೊಟ್ಟಿದ್ದರೆ, ಯಾರಿಗೆ ಕೊಟ್ಟಿರ್ತೇವೆ, ಮಿಡ್ಲ್ ಮ್ಯಾನಿಗೆ. ಯಾಕೆ, ನಮಗೆ ಲೋನ್ ಸ್ಯಾಂಕ್ಷನ್ ಮಾಡಿದ್ದಕ್ಕೆ ಅವನಿಗೆ ನಾವು ಕಮಿಷನ್ ರೂಪದಲ್ಲಿ ಅಥವಾ ಬ್ರೋಕರೇಜ್ ಏನೋ ಕೊಟ್ಟಿರ್ತೇವೆ. ಇದು ಡಿಡಕ್ಷನಲ್ಲಿ ಬರುವುದಿಲ್ಲ, ಇದು ಡಿಡಕ್ಷನ್ ಇಲ್ಲ ಇದಕ್ಕೆ ಅಂತ. ನೆಕ್ಸ್ಟ್ ಪಾಯಿಂಟ್, ಇಂಟರೆಸ್ಟ್ ಆನ್ ಕನ್ಸ್ಟ್ರಕ್ಷನ್ ಪೀರಿಯಡ್ ಈಸ್ ಅಲೌಡ್ ಆ್ಯಸ್ ಡಿಡಕ್ಷನ್ ಇನ್ 5 ಈಕ್ವಲ್ ಇನ್ಸ್ಟಾಲ್ಮೆಂಟ್ಸ್ ಕಮೆನ್ಸಿಂಗ್ ಫ್ರಮ್ ದ ಪ್ರೀವಿಯಸ್ ಇಯರ್ ಇನ್ ವಿಚ್ ದ ಹೌಸ್ ವಾಸ್ acquired or construction is completed. Interest on construction period is allowed as deduction. ಈಗ ಇಂಟರೆಸ್ಟ್, ಫಾರ್ ಎಕ್ಸಾಂಪಲ್, ಈಗ ಒಂದು ಮನೆ ಕಟ್ತಾ ಇದ್ದೇವೆ. ಮನೆ ಕಟ್ತಾ ಇರುವಾಗ ನಾವು ಅದನ್ನು ಒಂದು ಗೋಡೆ ಆಗಿದೆ ಅಥವಾ ವಾಲ್ ಆಗಿದೆ ಮೇಲ್ಗಡೆ, ಅದು ಕಂಪ್ಲೀಟ್ ಆಗಿಲ್ಲ, ಅದನ್ನು ಬಾಡಿಗೆಗೆ ಕೊಡಲಿಕ್ಕೆ ಆಗೋದಿಲ್ಲ. ಅದನ್ನು ಯಾವಾಗ ಕೊಡ್ತೇವೆ ಅಂತ ಹೇಳಿದರೆ, ಆ ಹೌಸ್ ಕಂಪ್ಲೀಟ್ ಆದ ನಂತರ. ಇನ್ ಕೇಸ್ ಅದಕ್ಕಿಂತ ಮೊದಲು ಕನ್ಸ್ಟ್ರಕ್ಷನ್ ಪೀರಿಯಡಲ್ಲಿ, ಈಗ ಲೋನ್ ತಗೊಂಡು ಕನ್ಸ್ಟ್ರಕ್ಷನ್ ಮಾಡುವಾಗ ತಿಂಗಳು ಇಂಟರೆಸ್ಟ್ ಪೇಮೆಂಟ್ ಮಾಡಬೇಕಾ, ಆ ಟೈಮಲ್ಲಿ ಡಿಡಕ್ಷನ್ ಬರೋದಿಲ್ಲ. ಮತ್ತು ನೆಕ್ಸ್ಟ್ ಇನ್ಸ್ಟಾಲ್ಮೆಂಟಲ್ಲಿ 5 ಇನ್ಸ್ಟಾಲ್ಮೆಂಟಲ್ಲಿ ಅವನಿಗೆ ಡಿಡಕ್ಷನ್ ಸಿಗ್ತದೆ. ಅದು ಯಾವಾಗ ಕಂಪ್ಲೀಟ್ ಆಗ್ತದೆ, ಹೌಸ್ ಕಂಪ್ಲೀಟ್ ಆದ ನಂತರ ಅದನ್ನು ಬಾಡಿಗೆಗೆ ಕೊಡ್ತಾನೆ. ಬಾಡಿಗೆ ಕೊಟ್ಟ ನಂತರ ಅವನಿಗೇನು ಬರ್ತದೆ, ಇನ್ಕಮ್ ಬರ್ತದೆ. ಅದರಿಂದ ಬಂದಂತಹ ಇನ್ಕಮಲ್ಲಿ ಅವನಿಗೆ ಈ ಮೊದಲು ಪೇಮೆಂಟ್ ಮಾಡಿರೋ ಇಂಟರೆಸ್ಟ್ ಏನಿದೆ, ಅಂದರೆ ಹೌಸ್ ಕನ್ಸ್ಟ್ರಕ್ಷನ್ ಪೀರಿಯಡಲ್ಲಿ ಪೇಮೆಂಟ್ ಮಾಡಿರುವ ಇಂಟರೆಸ್ಟ್ ಏನಿದೆ, ಅದು ನೆಕ್ಸ್ಟಿಗೆ ಅವನಿಗೆ ಡಿಡಕ್ಷನ್ ಸಿಗ್ತದೆ. ಒಮ್ಮೆಲೆ ಡಿಡಕ್ಷನ್ ಸಿಕ್ಕುವುದಿಲ್ಲ. ಅಂದರೆ 5 ಈಕ್ವಲ್ ಇನ್ಸ್ಟಾಲ್ಮೆಂಟ್, ಎಷ್ಟು ಕಂತು ಕಟ್ಟಿರ್ತಾನೆ ಇಂಟರೆಸ್ಟ್, ಅದರ ಡಿವೈಡೆಡ್ ಬೈ ಒಟ್ಟು ಅಮೌಂಟಿನ ಡಿವೈಡೆಡ್ ಬೈ 5 ಮಾಡಿದಾಗ ಆ 5 ಇನ್ಸ್ಟಾಲ್ಮೆಂಟಲ್ಲಿ ಅವನಿಗೆ ಡಿಡಕ್ಷನ್ ನೆಕ್ಸ್ಟ್ಗೆ ಸಿಗ್ತಾ ಹೋಗ್ತದೆ. ಇದು ಆ ಪಾಯಿಂಟ್, ಲಾಸ್ಟ್ ಪಾಯಿಂಟ್. ದಿಸ್ ಇಸ್ ದ information about the income from house property. Understood? Okay. If you have any doubts, ask me.